ಪ್ರಸಿದ್ಧವಾದ ದಿಣ್ಣೆ ದುಗ್ಗಲಮ್ಮ ದೇವಸ್ಥಾನದಲ್ಲಿ ಆಷಾಢದ ಪ್ರಯುಕ್ತ ಬೆಳಿಗ್ಗೆಯಿಂದಲೇ ದೇವಿಗೆ ಹೂವಿನ ಅಲಂಕಾರದಿಂದ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು. ಗ್ರಾಮ ದೇವತೆಯಾದ ದಿಣ್ಣೆ ದುಗ್ಗಲಮ್ಮ ದೇವಿಯ ದರ್ಶನ ಪಡೆಯಲು ಸುತ್ತಮುತ್ತಲಿನ ಭಕ್ತರ ದಂಡೆ ಹರಿದು ಬಂದಿತ್ತು. ನಮ್ಮ ದೇವರ ಒಂದು ವ್ಯವಸ್ಥೆಯಲ್ಲಿ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಕಷ್ಟಾಸುಗಳು ನಿವಾರಣೆ ಆಗ್ತಾ ಇದೆ. ಒಂದು ಮಕ್ಕಳನ್ನ ವ್ಯವಸ್ಥೆ ಆಗಲಿ, ಮದುವೆ ವ್ಯವಸ್ಥೆ ಆಗಲಿ, ಯಾವುದೇ ಸಂಸಾರದ ವ್ಯವಸ್ಥೆ ಆಗಲಿ, ನಮಗೆಲ್ಲ ಒಳ್ಳೆಯದಾಗ್ತದೆ. ಈ ತಾಯಿ ನಮಗೆ ಒಳ್ಳೆಯದಾಗ್ತದೆ ಅಂತೇಳಿ ಬಂದ ಭಕ್ತಾದಿಗಳು ನಮ್ಮಲ್ಲಿ ಕೇಳಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಬರ್ತಾರೆ. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಲಗ್ಗೇರಿಯಲ್ಲಿ ಶ್ರೀ ಕ್ಷೇತ್ರ ದಿಣ್ಣೆ ದುಗ್ಗಲಮ್ಮ ದೇವಿಯ ಸನ್ನಿಧಾನದಲ್ಲಿ ಆಷಾಢ ಶುಕ್ರವಾರದ ಪ್ರಯುಕ್ತ ಚಂಡಿಕಾ ಹೋಮ ಹವನವನ್ನ ಏರ್ಪಡಿಸಲಾಗಿತ್ತು. ಲಗ್ಗೇರೆ, ಪೀಣ್ಯ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಭಕ್ತರು ಬಂದು ನೆರೆದಿದ್ದರು. ಇನ್ನು ಇಲ್ಲಿನ ದೇವಸ್ಥಾನದ ಇತಿಹಾಸ ನೋಡುತ್ತಾ ಹೋದರೆ ಸುಮಾರು 800 ವರ್ಷಗಳ ಇತಿಹಾಸ ಇದೆ ಎನ್ನುತ್ತಾರೆ ಗ್ರಾಮಸ್ಥರು. ಈ ದೇವ್ರು ಕೈ ಹಿಡಿದ್ರೆ ಯಾವ್ದು ಆಗಿಲ್ಲ ಅನ್ನೋದೇ ಇಲ್ಲ. ನಾವ್ ಒಂದ್ ವಾರನೂ ಮಿಸ್ ಮಾಡೋದಿಲ್ಲ. ನಾವ್ ಅಂದ್ಕೊಂಡಿದ್ ಕೆಲ್ಸ ಇಲ್ಲಿವರೆಗೂ ಕೈ ಬಿಟ್ಟಿಲ್ಲ ತಾಯಿ. ಅದಾಗೆ ಆಗುತ್ತೆ, ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು. ನಮಗೆ ಒಂದ್ ಚಿಕ್ಕದೊಂದ್ ಕೆಲ್ಸ ಮಾಡ್ಬೇಕಂದ್ರೂ ತಾಯಿನೇ ನೆನಪಾಗ್ತಾಳೆ. ಹಿಂದೆ ಇಲ್ಲಿ ಕಾಡು ಇದ್ದು ಬೃಹತ್ ಆಲದ ಮರದ ಕೆಳಗೆ ದೇವಿ ನೆಲೆಸಿದ್ದಳು ಎಂಬ ಪ್ರತೀತಿ ಕೂಡ ಇಲ್ಲಿ ಇದೆ. ಈ ದೇವಸ್ಥಾನ ಲಗ್ಗೇರೆ ಗ್ರಾಮ ದೇವತೆಯಾಗಿದ್ದು ಇದು ಪುರಾತನ ಕಾಲದಿಂದಲೂ ನಡ್ಕೊಂಬಂದಿದೆ. ಮೊದಲು ಪಾಳೆಗಾರರು ಈ ದೇವಿನ ಪೂಜೆ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ. ತದನಂತರ ಇಲ್ಲಿ ಒಂದು ದೊಡ್ಡ ಆಲ್ಮರ ಇತ್ತು. ಪೂರ್ತಿ 1 ಎಕರೆ ಏನಿದೆ ಈ ಜಾಗದಲ್ಲಿ ಆಲ್ಮರ ಇತ್ತು. ಆಲ್ಮರದ ಬುಡದಲ್ಲಿ ಒಂದು ಹುತ್ತದಲ್ಲಿ ಈ ದೇವಿ ಉದ್ಭವ ಆಗಿತ್ತು. ಭಕ್ತರು ಕೇಳಿದ ವರವನ್ನ ನೀಡುವ ಕಾಮಧೇನು ಆಗಿದ್ದಾಳೆ ಈ ಶಕ್ತಿ ದೇವತೆ ಎಂದು ಇಲ್ಲಿಯ ಭಕ್ತರು ನಂಬಿದ್ದಾರೆ. ಭಕ್ತರು ಕೇಳುವ ವರವನ್ನ ದೇವಿಯು ನಂಬಿ ಪೂಜಿಸಿದರೆ ಖಂಡಿತವಾಗಿಯೂ ನೀಡುತ್ತಾಳೆ ಎಂದು ಇಲ್ಲಿಯ ಭಕ್ತರು ನಂಬಿ ವರವನ್ನ ಬೇಡುತ್ತಾರೆ. ಅವರ ಕೆಲಸ ಕಾರ್ಯಗಳಿಗೋಸ್ಕರ ಬಂದು ಸಂಕಲ್ಪದ ಕಾಯಿಯಿಂದ ಸಿಗುತ್ತೆ ನಮ್ಮಲ್ಲಿ ದೇವಿಯ. ಆ ಸಂಕಲ್ಪದ ಕಾಯಿಯನ್ನು ಪೂಜೆ ಮಾಡಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ಕಾಯಿಯನ್ನು ಕಟ್ಟಿಬಿಟ್ಟು ಹೋಗ್ತಾರೆ 5 ವಾರಗಳ ಕಾಲ. ಅವರು ಕಟ್ಟಿದಂಥ ಕಾಯಿಯಿಂದ ಮಹಿಮೆಯಿಂದ, ದೇವಿಯ ಮಹಿಮೆಯಿಂದ ಅವರ ಕೆಲಸ ಕಾರ್ಯಗಳೆಲ್ಲವೂ ಸಹ ಆಗಿ ಸಂತಾನ ಭಾಗ್ಯಕ್ಕೋಸ್ಕರ ಕಟ್ತಾರೆ, ವಿವಾಹ ಕಾರ್ಯಕ್ಕೋಸ್ಕರ ಕಟ್ತಾರೆ. ಇಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಹಾಗೂ ಅನ್ನದಾಸೋಹ ಸಹ ನೆರವೇರಿಸಲಾಗುತ್ತದೆ. ಪ್ರತಿ ಅಮಾವಾಸ್ಯೆಯಂದು ವಿಶೇಷ ಪೂಜಾ ಹವನ ಕಾರ್ಯಕ್ರಮಗಳು, ಪ್ರತಿ ಹುಣ್ಣಿಮೆಯಂದು ಕೂಡ ಸತ್ಯನಾರಾಯಣ ಪೂಜೆ ಕೂಡ ನೆರವೇರುತ್ತದೆ. 20 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮೂರೇ ಇದು ಚೆನ್ನಾಗಿದೆ ದೇವಸ್ಥಾನ, ಒಳ್ಳೆ ದೇವರು. ಪುರೋಹಿತರೆಲ್ಲ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ಏನೇ ಅಂದ್ಕೊಂಡ್ರು ಒಳ್ಳೇದಾಗುತ್ತೆ. ನಿಂಬೆಹಣ್ಣು ದೀಪ ಎಲ್ಲ ಶುಕ್ರವಾರ ಮಂಗಳವಾರ ಎಲ್ಲ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಒಳ್ಳೆಯದಾಗಿದೆ, ಬರ್ತಾ ಇರ್ತೀವಿ. ಇಲ್ಲಿಗೆ ಬರುವ ಭಕ್ತರು ಹರಕೆಯನ್ನ ಕಟ್ಟಿಕೊಂಡು ಅದನ್ನ ದೇವಿಯ ಅನುಗ್ರಹಿಸಿಗಾಗಿ ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ತಮ್ಮ ಹರಕೆಯನ್ನು ಕೂಡ ತೀರಿಸುತ್ತಾರೆ. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.